Dear students, I welcome you all for 8th standard science, chapter 3, synthetic fibers and plastics. In this chapter, already we have studied few concepts. In today's class, I am going to give you some more informations about some artificial or synthetic fibers. Dear students, we have already discussed polymers and monomers in the previous class. I told you monomers are repeating units that are present in the polymers. So what polymers are made up of? Polymers are made up of many monomers. Monomers are nothing but repeated units that are present in the polymer. ಪಾಲಿಮರ್ಗಳಲ್ಲಿ ಇರುವಂತಹ ಪುನರಾವರ್ತನೆಯಾಗುವಂತಹ ಘಟಕಗಳನ್ನು ಮಾನೋಮರ್ ಅಂತ ಕರಿತೀವಿ. ಅನೇಕ ಮಾನೋಮರ್ಗಳು ಸೇರಿ ಪಾಲಿಮರ್ ಆಗುತ್ತೆ ಅಂತ ಹೇಳಿದ್ದೆ. ಆನಂತರ ನಾವು ನೈಸರ್ಗಿಕವಾಗಿ ಸಿಗುವಂತಹ ನೂಲುಗಳನ್ನು ಅಥವಾ ದಾರಗಳನ್ನು ಎಳೆಗಳನ್ನು ಅಭ್ಯಾಸ ಮಾಡಿದ್ದೀವಿ. ಆನಂತರ ಕೆಲವು ಕೃತಕವಾಗಿ ಮಾನವ ನಿರ್ಮಿತ ಮಾಡಿರುವಂತಹ ಕೆಲವು ನಾರುಗಳನ್ನು ಅಥವಾ ದಾರಗಳನ್ನು ಎಳೆಗಳನ್ನು ನಾವು ಅಭ್ಯಾಸ ಮಾಡಿದ್ದೀವಿ. ಇವುಗಳನ್ನೆಲ್ಲ ಬಟ್ಟೆಯ ತಯಾರಿಕೆಯಲ್ಲಿ ಬಳಸ್ತೀವಿ ಅಂತ ಹೇಳಿದ್ವಿ. ಇಲ್ಲಿ ನಾವು ರಯಾನ್ ಆ್ಯಂಡ್ ವಾಟ್ ಇಸ್ ಅದರ್ ನೈಲಾನ್ ಅವುಗಳನ್ನೆಲ್ಲ ಅಭ್ಯಾಸ ಮಾಡಿದ್ವಿ. ರಯಾನ್ ಬಟ್ಟೆಗಳನ್ನು, ನೈಲಾನ್ ಥ್ರೆಡ್ ಅದರ ಬಗ್ಗೆ ಅಭ್ಯಾಸ ಮಾಡಿದ್ವಿ. Today we are going to study another synthetic fiber, that is polyester. Poly means many. Poly ಅಂದರೆ ಅನೇಕ. ಎಸ್ಟರ್ಸ್ ಅಂತ ಹೇಳಿದ್ರೆ ಅದೊಂದು ಕೆಮಿಕಲ್. ಎಸ್ಟರ್ಸ್ ಆರ್ ಕೆಮಿಕಲ್ಸ್ ವಿಚ್ ಆರ್ ಹ್ಯಾವಿಂಗ್ ಫ್ರೂಟಿ ಸ್ಮೆಲ್. ಈ ಹಣ್ಣಿನ ಪರಿಮಳವನ್ನು ಹೊಂದಿದಂಥ ಕೆಲವು ರಾಸಾಯನಿಕಗಳು ಇರ್ತವೆ. ಅವುಗಳನ್ನು ಎಸ್ಟರ್ಗಳು ಅಂತ ಕರಿತೀವಿ. ಎಸ್ಟರ್ ಅಂದರೆ ಹಣ್ಣಿನ ಪರಿಮಳವನ್ನು ಹೊಂದಿರುವಂತಹ ಕೆಲವು ರಾಸಾಯನಿಕ ವಸ್ತುಗಳು. ಅಂತಹ ಏನು ಮಾನೋಮರ್ಗಳು, ಎಸ್ಟರ್ ಎಂಬುದು ಮಾನೋಮರ್. ಆ ಎಸ್ಟರ್ ಎಂಬ ಮಾನೋಮರ್ ಅನೇಕ ನೂರಾರು ಸಾವಿರಾರು ಎಸ್ಟರ್ಗಳು ಒಟ್ಟಿಗೆ ಸೇರಿ ಉದ್ದ ಸರಪಣಿಯಾಗಿದ್ದರೆ ದಟ್ ಈಸ್ ಕಾಲ್ಡ್ ಪಾಲಿಯೆಸ್ಟರ್. ಸೊ ಅನೇಕ ಎಸ್ಟರ್ಗಳು ಸೇರಿ ಪಾಲಿಯೆಸ್ಟರ್ ಆಗುತ್ತೆ. ಸೊ ಪಾಲಿಯೆಸ್ಟರ್, ದ ವರ್ಡ್ ಹ್ಯಾಸ್ got two separate words which are having individual meaning of their own. Poly means many, aneka. Esters are a type of chemicals. So polyester is a synthetic fiber. ಇದೊಂದು ಕೃತಕವಾಗಿ ಮನುಷ್ಯ ತಯಾರಿಸಿದಂತಹ ದಾರಗಳು ಅಥವಾ ಎಳೆಗಳು, ನೂಲುಗಳು. ಇಟ್ ಈಸ್ ಮೇಡ್ ಅಪ್ ಆಫ್ ದ ರಿಪೀಟಿಂಗ್ ಯೂನಿಟ್. ರಿಪೀಟಿಂಗ್ ಯೂನಿಟ್ ಅಂದರೆ ಮಾನೋಮರ್ಗಳು. ಆ ರಿಪೀಟಿಂಗ್ ಯೂನಿಟ್ ಯಾವುದು ಅಂದರೆ ದಟ್ ಈಸ್ ಕಾಲ್ಡ್ ಎಸ್ಟರ್. ನಮಗೆ ಪರಿಚಯ ಇರುವಂತಹ ಕೆಲವು ಎಸ್ಟರ್ಗಳನ್ನು ನೋಡೋಣ ನಾವು. ಯು ನೋ ದ ಸ್ಮೆಲ್ ಆಫ್ ದ ಪೈನ್ಯಾಪಲ್. ಅನಾನಸ್ಸಿನ ಸ್ಮೆಲ್ ನಿಮಗೆ ಗೊತ್ತಿದೆ. ಆ ಸ್ಮೆಲ್ಲಿಗೆ ಕಾರಣ ಅದರಲ್ಲಿರುವ ಒಂದು ಎಸ್ಟರ್ ಯಾವುದು ಅಂದರೆ ಅಮೈಲ್ ಅಸಿಟೇಟ್ ಅಂತ ಒಂದು ಎಸ್ಟರ್ ಇದೆ. ಅದೇ ಆ್ಯಪಲ್, ಸೇಬು ಹಣ್ಣಿನ ಪರಿಮಳ ನಿಮಗೆ ಗೊತ್ತಿದೆ. ಇಟ್ ಈಸ್ ಬಿಕಾಸ್ ಆಫ್ ದ ester that is present in the apple. The ester that is present in the apple is methyl butyrate. Then orange is having its own specific unique smell. ಆ ಸ್ಮೆಲ್ ಆರೆಂಜ್ ಅಥವಾ ಕಿತ್ತಲೆ ಸ್ಮೆಲ್ಗೆ ಕಾರಣ ಅಂದ್ರೇನು? N-octyl acetate ಅಂತ ಹೇಳಿ ಅದರಲ್ಲಿ ಒಂದು ಎಸ್ಟರ್ ಇದೆ. ಇಂತಹ ಎಸ್ಟರ್ಗಳು, ಫಾರ್ ಎಕ್ಸಾಂಪಲ್ ಅಮೈಲ್ ಅಸಿಟೇಟ್ ಅನ್ನೋದು ಒಂದು ನೂರಾರು ಅಮೈಲ್ ಅಸಿಟೇಟ್ ಜಾಯಿನ್ ಆಗ್ತಾ ಹೋದರೆ ಉದ್ದ ಸರಪಣಿ ಆಗ್ತದೆ. ಆಗ ನಮಗೆ ಒಂದು ಪಾಲಿಯೆಸ್ಟರ್ ಸಿಗ್ತದೆ. ಸೊ ಪಾಲಿಯೆಸ್ಟರ್ ಅನ್ನೋದು ಅನೇಕ ಮಾನೋಮರ್ಗಳ ಒಂದು ಯೂನಿಟ್ ಆಗಿರ್ತದೆ. ಸೊ ಈಗ ಇವೆಲ್ಲ ನ್ಯಾಚುರಲ್ ಎಸ್ಟರ್ಸ್ ನಾನು ಹೇಳ್ತಾ ಇರೋದು. ಪಾಲಿಯೆಸ್ಟರ್ಗಳಲ್ಲಿ ನಾವು ಬಳಸುವಂತಹ ಎಸ್ಟರ್ಗಳೆಲ್ಲ ದೇ ಆರ್ ಆಲ್ ದ ಸಿಂಥೆಟಿಕ್, ಅಂದರೆ ಕೃತಕವಾಗಿ ಮನುಷ್ಯ ತಯಾರಿಸಿದಂತಹ ಎಸ್ಟರ್ಗಳನ್ನು ಬಳಸಿ ನಾವು ಪಾಲಿಯೆಸ್ಟರನ್ನು ತಯಾರಿಸ್ತೇವೆ. ಸೊ ಪಾಲಿಯೆಸ್ಟರ್ನ ನಾವು ಸಾಮಾನ್ಯವಾಗಿ ಬಳಸುವಂಥದ್ದು ಬಿಕಾಸ್ ಆಫ್ ಇಟ್ಸ್
ಫ್ಯಾಬ್ರಿಕ್ ಯೂಸ್, ಬಟ್ಟೆಗಳ ತಯಾರಿಕೆಯಲ್ಲಿ ಪಾಲಿಯೆಸ್ಟರ್ ಬಳಸ್ತೀವಿ. ಪಾಲಿಯೆಸ್ಟರ್ ಏನೋ ಶರ್ಟ್ ಪೀಸ್ ನೋಡಬಹುದು, ಇಲ್ಲಿ ಪಾಲಿಯೆಸ್ಟರ್ ಪ್ಯಾಂಟ್ ಪೀಸ್ ನೋಡಬಹುದು ನೀವು. ಸೊ ಇವೆಲ್ಲ ಏನಂತ ಹೇಳಿದ್ರೆ ದೇ ಆರ್ ಮೇಡ್ ಅಪ್ ಆಫ್ ಎ ಸ್ಪೆಷಲ್ ಸಿಂಥೆಟಿಕ್ ಫೈಬರ್ ದಟ್ ಈಸ್ ಕಾಲ್ಡ್ ಪಾಲಿಯೆಸ್ಟರ್. ಈಗ ಪಾಲಿಯೆಸ್ಟರ್ಗೆ ಕೆಲವೊಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದೆ, ಆ ಸ್ಪೆಷಲ್ ವಿಶೇಷವಾದ ಗುಣ ಇದೆ. ಆ ಗುಣವನ್ನು ನಾವು ನೋಡ್ತೋಣ. ಯಾಕೋಸ್ಕರ ಹೆಚ್ಚಾಗಿ ನಾವು ಪಾಲಿಯೆಸ್ಟರ್ನ ಬಟ್ಟೆಯಲ್ಲಿ ಬಳಸ್ತೀವಿ ಅಂದರೆ ದಿಸ್ ಈಸ್ ಬಿಕಾಸ್ ಆಫ್ ದ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ದಟ್ ಪಾಲಿಯೆಸ್ಟರ್ ಹ್ಯಾಸ್. ದ ಫಸ್ಟ್ ಸ್ಪೆಷಲ್ ಕ್ಯಾರೆಕ್ಟರ್ ದಟ್ ದ ಪಾಲಿಯೆಸ್ಟರ್ ಹ್ಯಾಸ್ ಈಸ್ ಫ್ಯಾಬ್ರಿಕ್ ಮೇಡ್ ಫ್ರಮ್ ಪಾಲಿಯೆಸ್ಟರ್ ಫೈಬರ್ಸ್ ಡಸ್ ನಾಟ್ ಗೆಟ್ ರಿಂಕಲ್ಡ್ ಈಸಿಲಿ. ಅವುಗಳು ಮುದುಡಿಕೊಳ್ಳಲ್ಲ, ನರಿಗೆ ಬರೋದಿಲ್ಲ, ಅದು ರಿಂಕಲ್ ಆಗಲ್ಲ. ರಿಂಕಲ್ ಅಂದರೆ ಮಡಿಚಿಕೊಳ್ಳೋದು. ಕಾಟನ್ ಬಟ್ಟೆ ಎಲ್ಲ ನೀವು ಮುದುಡಿಟ್ರೆ ಅದರಲ್ಲಿ ರಿಂಕಲ್ಸ್ ಉಳ್ಕೊಂಬಿಡ್ತದೆ, ಅದರಲ್ಲಿ ಮಡಿಕೆ ಹಾಗೆ ಉಳ್ಕೊಂಬಿಡ್ತದೆ. ಸೊ ಸಚ್ ಪ್ರಾಬ್ಲಮ್ ಯು ಕೆನಾಟ್ ಸಿ ಇನ್ ಪಾಲಿಯೆಸ್ಟರ್. ಪಾಲಿಯೆಸ್ಟರ್ ಬಟ್ಟೆಗಳಲ್ಲಿ ಹಾಗಾಗೋದಿಲ್ಲ, ಅದು ಮಡಿಚಿಕೊಳ್ಳೋದಿಲ್ಲ. ದೆನ್ ಇಟ್ ರಿಮೈನ್ಸ್ ಕ್ರಿಸ್ಪ್. ಕ್ರಿಸ್ಪ್ ಅಂದರೆ ಗರಿಗರಿಯಾಗಿರುತ್ತೆ, ಈ ಬಟ್ಟೆಗಳು ಗರಿಗರಿಯಾಗಿರುತ್ತೆ ಯಾವಾಗಲೂ. ಆ್ಯಂಡ್ ಇಟ್ ಈಸ್ ಈಸಿ ಟು ವಾಶ್. ನೀರು ಹಾಕಿ ವಾಶ್ ಮಾಡಲಿಕ್ಕೆ ಈ ಬಟ್ಟೆಗಳು ತುಂಬ ಸುಲಭವಾಗಿರ್ತವೆ. ಪಾಲಿಯೆಸ್ಟರ್ ಈಸ್ ವೆರಿ ಡ್ಯೂರೆಬಲ್. ಡ್ಯೂರೆಬಲ್ ಅಂದರೆ ಬಾಳಿಕೆ ಬರುವಂತಹ ಅಂತ, ಅತ್ಯಂತ ಹೆಚ್ಚು ಬಾಳಿಕೆ ಬರುತ್ತವೆ ಇವು, ಹರಿದು ಹೋಗುವುದಿಲ್ಲ. ಆ್ಯಂಡ್ ರೆಸಿಸ್ಟ್ ಟು ಮೆನಿ ಕೆಮಿಕಲ್ಸ್. ಸುಮಾರು ರಾಸಾಯನಿಕ ವಸ್ತುಗಳ ಜೊತೆ ಇವು ರಿಯಾಕ್ಟೇ ಆಗೋದಿಲ್ಲ, ಅದರಿಂದ ಇವುಗಳಿಗೆ ಆ ರಾಸಾಯನಿಕಗಳು ಏನೂ ಡ್ಯಾಮೇಜ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ರಾಸಾಯನಿಕ ವಿರುದ್ಧ ಅವುಗಳಿಗೆ ಆ ಪ್ರತಿರೋಧಿಸುವಂಥ ಶಕ್ತಿ ಇದೆ ಅನ್ನುವಂಥದ್ದು ಇಲ್ಲಿ ಹೇಳಾಯಿತು. ಪಾಲಿಯೆಸ್ಟರ್ ಈಸ್ ವೆರಿ ಸ್ಟ್ರಾಂಗ್. ಭಾರಿ ಗಟ್ಟಿ ಬಟ್ಟೆ ಹರಿಯೋದಿಲ್ಲ ಅಂತ ಹೇಳಿದೆ. ಆದರೆ ಹಾಗಿದ್ದರೂ ದೇ ಆರ್ ಲೈಟ್ ವೆಯ್ಟ್, ಬಹಳ ಹಗುರವಾಗಿ ಇರ್ತವೆ. ಗಟ್ಟಿ ಇದೆ ಆದರೆ ಹಗುರವಾಗಿದೆ. ಇಟ್ ಈಸ್ ಕ್ವಿಕ್ ಟು ಡ್ರೈ ಫ್ಯಾಬ್ರಿಕ್. ಬಟ್ಟೆ ಒಣಗಿಸಲಿಕ್ಕೆ ಬಹಳ ಸುಲಭ. ಹಾಗಾದರೆ ಪಾಲಿಯೆಸ್ಟರ್ಗೆ ಏನು ಡಿಸ್ಅಡ್ವಾಂಟೇಜ್, ತೊಂದರೆ, ನ್ಯೂನತೆ, ದೋಷ ಏನೂ ಇಲ್ವಾ ಅಂತ ಕೇಳಿದ್ರೆ ದೆರ್ ಈಸ್ ಒನ್ ಡಿಸ್ಅಡ್ವಾಂಟೇಜ್ ಆಫ್ ಪಾಲಿಯೆಸ್ಟರ್, ದಟ್ ಇಟ್ ಮೆಲ್ಟ್ಸ್ ಆನ್ ಹೀಟಿಂಗ್. ಇದನ್ನು ಬಿಸಿ ಮಾಡಿದಾಗ ಅಥವಾ ಈ ಪಾಲಿಯೆಸ್ಟರ್ ಬಟ್ಟೆಗಳಿಗೆ ಸ್ವಲ್ಪ ಬೆಂಕಿ ತಾಗಿದರೆ ಅಥವಾ ಬಿಸಿ ತಾಗಿದ್ರೆ ಇಟ್ ಮೆಲ್ಟ್ಸ್ ಅಂದರೆ ಕರಗಿ ಹೋಗಿಬಿಡ್ತದೆ. ನೋಡಿ, ಪಾಲಿಯೆಸ್ಟರ್ ಫ್ಯಾಬ್ರಿಕ್ಸ್ ಮೆಲ್ಟ್ ಆನ್ ಹೀಟಿಂಗ್. ಇವುಗಳನ್ನು ನೀವು ಐರನ್ ಮಾಡುವಾಗ ಬಹಳ ಕೇರಾಗಿರಬೇಕು, ಅದರ್ವೈಸ್ ದೆ ಕ್ರಂಪಲ್, ಮಡಿಕೆಯಾಗಿ ಹೋಗ್ಬಿಡ್ತದೆ, ಮುದ್ದೆಯಾಗಿ ಹೋಗ್ತದೆ, ಮೆಲ್ಟ್ ಆಗಿಬಿಡ್ತದೆ. ಇಫ್ ದ ಪಾಲಿಯೆಸ್ಟರ್ ಕ್ಲಾತ್ಸ್ ಕ್ಯಾಚಸ್ ಫೈರ್, ಎಲ್ಲಾದರೂ ಇದಕ್ಕೆ ನಾವು ಬಟ್ಟೆ ಹಾಕ್ಕೊಂಡಿದ್ದೀವಿ, ಆ ಪಾಲಿಯೆಸ್ಟರ್ ಬಟ್ಟೆಗೆ ಎಲ್ಲಾದರೂ ಬೆಂಕಿ ತಾಗ್ಬಿಟ್ರೆ ಇಟ್ ಕ್ಯಾನ್ ಬಿ ಡಿಸಾಸ್ಟ್ರಸ್. ಅಂದರೆ ಇದು ಬಹಳ ಅಪಾಯಕಾರಿಯಾಗಿ, ಇದು ಬಹಳ ತೊಂದರೆಯನ್ನು ಕೊಡುವಂಥ ಒಂದು ಸಂಗತಿ ಆಗ್ತದೆ. ದ ಪಾಲಿಯೆಸ್ಟರ್ ಫ್ಯಾಬ್ರಿಕ್ಸ್ ಮೆಲ್ಟ್, ಇದು ಕರಗಿದ್ದು ಏನಾಗುತ್ತೆ, ಆ್ಯಂಡ್ ಸ್ಟಿಕ್ ಟು ದ ಬಾಡಿ ಆಫ್ ದ ಪರ್ಸನ್ ವೇರಿಂಗ್ ಇಟ್. ಇದನ್ನು ಯಾರು ಧರಿಸಿದಾನೋ ಅವನ ಮೈಗೆ, ಅವನ ದೇಹಕ್ಕೆ ಅದು ಅಂಟಿಕೊಂಡು ಬಿಡ್ತದೆ. ಸೊ ವಿ ಶುಡ್ ದೇರ್ಫೋರ್ ನಾಟ್ ವೇರ್ ಪಾಲಿಯೆಸ್ಟರ್ ಫ್ಯಾಬ್ರಿಕ್ ವೈಲ್ ವರ್ಕಿಂಗ್ ಇನ್ ದ ಕಿಚನ್ ಆ್ಯಂಡ್ ಇನ್ ದ ಲ್ಯಾಬೊರೇಟ್ರಿ. ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ, ಲ್ಯಾಬೊರೇಟರಿಯಲ್ಲಿ ಕೆಲಸ ಮಾಡುವಾಗ ಅಥವಾ ದೀಪಾವಳಿಯಲ್ಲಿ ಪಟಾಕಿ ಹೊಡೆಯುವಾಗ ನಾವು ಪಾಲಿಯೆಸ್ಟರ್ ಫ್ಯಾಬ್ರಿಕ್ಸನ್ನು ಬಳಸಬಾರ್ದು. ಅದಕ್ಕೆ ಬೆಂಕಿ ಹಿಡಿದುಬಿಟ್ರೆ ಅದು ಮೆಲ್ಟ್ ಆಗಿ ಮೈಗೆ ಅಂಟಿಕೊಳ್ತದೆ, ಅದರಿಂದ ದೇಹಕ್ಕೆ ಬಹಳ ಹಾನಿ ಆಗ್ತದೆ, ಸುಟ್ಟ ಗಾಯ ಆಗ್ತದೆ. ದಿಸ್ ಈಸ್ ದ ಡಿಸ್ಅಡ್ವಾಂಟೇಜ್ ಆಫ್ ಪಾಲಿಯೆಸ್ಟರ್ ಫೈಬರ್. ನೆಕ್ಸ್ಟ್, ಪಾಲಿಯೆಸ್ಟರ್ನಲ್ಲೇ ಅನೇಕ ವಿಧ ಇದೆ. ಆ ಪಾಲಿಯೆಸ್ಟರ್ನಲ್ಲಿ ಇರುವಂತಹ ವಿಧದಲ್ಲಿ ನಾವು ಟೆರ್ಲಿನ್ ಅನ್ನುವಂಥದ್ದನ್ನು ಅಭ್ಯಾಸ ಮಾಡ್ತೀವಿ. ಸೊ ಟೆರ್ಲಿನ್ ಈಸ್ ಎ ಟೈಪ್ ಆಫ್ ಪಾಲಿಯೆಸ್ಟರ್. ಸೊ ಟೆರ್ಲಿನ್ ಈಸ್ ಎ ಸಿಂಥೆಟಿಕ್ ಪಾಲಿಯೆಸ್ಟರ್ ಫೈಬರ್ ಪ್ರೊಡ್ಯೂಸ್ಡ್ ಬೈ ಪಾಲಿಮರೈಸಿಂಗ್. ಎರಡು ಇಲ್ಲಿ ಮಾನೋಮರ್ಗಳನ್ನು ಸೇರಿಸಿರ್ತೀವಿ ನಾವು. ಸೊ ಒನ್ ಮಾನೋಮರ್ ವಿ ಆರ್ ಆ್ಯಡಿಂಗ್ ಈಸ್ ಈಥೈಲ್ ಗ್ಲೈಕಾಲ್ ಅಂತ. ಈಥೈಲ್ ಗ್ಲೈಕಾಲ್ ಆ್ಯಂಡ್ ಟೆರಾಪ್ಥೆಲಿಕ್ ಆ್ಯಸಿಡ್, ದೀಸ್ ಟೂ ಆರ್ ದ ಮಾನೋಮರ್ಸ್ ವಿ ಆರ್ ಯೂಸಿಂಗ್ ಫಾರ್ ದ ಪ್ರಿಪ್ರೇಷನ್ ಆಫ್ ಪಾಲಿಯೆಸ್ಟರ್, ದಟ್ ಈಸ್ ಕಾಲ್ಡ್ ಟೆರ್ಲಿನ್. ಟೆರ್ಲಿನ್ ಬಟ್ಟೆ ನೀವಿಲ್ಲಿ ನೋಡಿದ್ರಿ, which is obtained from the petroleum product. These two monomers we are obtained from the petroleum product. ಪೆಟ್ರೋಲಿಯಂನಿಂದ, ಪೆಟ್ರೋಲು, ಡೀಸೆಲ್, ಸೀಮೆಎಣ್ಣೆ ತೆಗೆಯುವಾಗ ಬರುವಂತಹ ಕೆಮಿಕಲ್ಸ್ನಿಂದ ನಾವು ಇಥೈಲ್ ಗ್ಲೈಕಾಲ್ ಮತ್ತು ಟೆರಾಪ್ಥೆಲಿಕ್ ಆ್ಯಸಿಡ್ ಪಡಿತೀವಿ. ಸೊ ಇಫ್ ಯು ಕಂಬೈನ್ ದೀಸ್ ಟು ಯು ವಿಲ್ ಗೆಟ್ ಎ
ವೆರಿ ಗುಡ್ ಫ್ಯಾಬ್ರಿಕ್ ದಟ್ ಈಸ್ ಕಾಲ್ಡ್ ಟೆರ್ಲಿನ್ ನಮಗೆ ಸಿಗುತ್ತೆ. ನೆಕ್ಸ್ಟ್ ಪಾಲಿಯೆಸ್ಟರ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಈಸ್ ಪೆಟ್. ನಿಮಗೆ ಪೆಟ್ ಜಾರ್ಗಳು ಅಂತ ಸಿಗ್ತವೆ. ಮನೆಯಲ್ಲೆಲ್ಲ ನೀವು ಅನೇಕ ಪೆಟ್ ಜಾರ್ಗಳನ್ನು ಆಹಾರ ಸಂಗ್ರಹ ಮಾಡಲಿಕ್ಕೆ ವಾಟರ್ ಕ್ಯಾನಲ್ಲಿ ಎಲ್ಲ ಬಳಸ್ತೀರ, ಅಥವಾ ಔಷಧಿ ಸಂಗ್ರಹ ಮಾಡುವ ಬಾಟಲ್ಗಳಲ್ಲೆಲ್ಲ ಪೆಟ್ ಜಾರ್ ಅಂತ ಬರ್ತದೆ. ಸೊ ವಾಟ್ ಈಸ್ ದಟ್ ಪೆಟ್ ಸ್ಟ್ಯಾಂಡ್ಸ್ ಫಾರ್ ಆ್ಯಂಡ್ ವಾಟ್ ಈಸ್ ಇಟ್, ಹೌ ಇಟ್ ಈಸ್ ಯೂಸ್ಫುಲ್, ವೇರ್ ಆರ್ ವಿ ಯೂಸಿಂಗ್ ದೆಮ್ ಫಾರ್, ಇದನ್ನೆಲ್ಲ ಈಗ ನಾವು ಸ್ಟಡಿ ಮಾಡೋಣ. ಪೆಟ್ ಈಸ್ ದ ಶಾರ್ಟ್ ಫಾರ್ಮ್ ಆಫ್ ಪಾಲಿ. ಪಿ ರೆಫರ್ಸ್ ಟು ಪಾಲಿ, E refers to ethylene, T refers to terephthalate. Polyethylene terephthalate. ಇದರ ಶಾರ್ಟ್ ಫಾರ್ಮ್ PET ಅಂತ ಕರಿತೀವಿ, ಪೆಟ್ ಅಂತ ಕರಿತೀವಿ. ವಿಚ್ ಇಸ್ ವೆರಿ ಫೆಮಿಲಿಯರ್ ಫಾರ್ಮ್ ಆಫ್ ಪಾಲಿಯೆಸ್ಟರ್. ಇದು ಬಹಳ ನಮಗೆ ಫೆಮಿಲಿಯರ್ ಅಂದರೆ ಬಹಳ ಚಿರಪರಿಚಿತವಾದಂತಹ ಒಂದು ಪಾಲಿಯೆಸ್ಟರ್ ಆಗಿದೆ. ಇಟ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಬಾಟಲ್ಸ್. ಪೆಟ್ ಜಾರ್ಗಳು ಅಂತಲೆಯ ಬೆಸ್ಟ್ ಕ್ವಾಲಿಟಿ ಪ್ಲಾಸ್ಟಿಕ್ ಜಾರ್ಗಳು. ಯುಟೆನ್ಸಿಲ್ಸ್ ಅಂದರೆ ಅಡುಗೆ ಪಾತ್ರೆಗಳನ್ನು ನಾವು ಪೆಟ್ನಲ್ಲಿ ಬಳಸ್ತೇವೆ, ಅಂದರೆ ಆಹಾರ ಸಂಗ್ರಹ ಇಡಿಸುವಂಥ ಬಾಟಲ್ಗಳು. ದೆನ್ ಫಿಲ್ಮ್ಸ್, ಫೋಟೋ ಫಿಲ್ಮ್ಗಳು ಅಂಥೇಳಿ, ಆ ಫೋಟೋ ಫಿಲ್ಮ್ನಲ್ಲಿ ಪೆಟ್ ಅನ್ನುವಂಥದ್ದು ಬಳಸ್ತೀವಿ. ರೈನ್ ಕೋಟ್, ಮೆಡಿಕಲ್ ಟೆಕ್ಸ್ಟೈಲ್ ಅಂದರೆ ವೈದ್ಯರು ಬಳಸುವಂತಹ ಬಟ್ಟೆಗಳು ಏನಿದಾವೋ ಅವುಗಳಲ್ಲೆಲ್ಲ ಇದನ್ನು ಬಳಸ್ತಾರೆ. ಆ್ಯಂಡ್ ವಯರ್ಸ್, ವಿದ್ಯುತ್ ಸಾಗಿಸುವಂಥ ವೈರ್ಗಳಲ್ಲಿ ಈ ಪೆಟ್ ಮೆಟೀರಿಯಲನ್ನು ಬಳಸ್ತೀವಿ. ಆ್ಯಂಡ್ ಮೆನಿ ಅದರ್ ಯೂಸ್ಫುಲ್ ಪ್ರಾಡಕ್ಟ್ಸ್. ಈ ಪೆಟ್ ಅನ್ನುವಂಥದ್ದು, ಪೆಟ್ ಜಾರ್ ಅನ್ನುವಂತಹ ಹೆಸರಿನಲ್ಲೇ ಬಹಳ ಪ್ರಚಲಿತವಾಗಿದೆ. ದೆನ್ ವಿ ಆರ್ ಯೂಸಿಂಗ್ ಅನದರ್ ಸಿಂಥೆಟಿಕ್ ಫೈಬರ್ ದಟ್ ಈಸ್ ಕಾಲ್ಡ್ ಆಕ್ರೋಲಿಕ್ ಅಂತ. ಆ್ಯಕ್ಚುಲಿ ನಾವು ಬಳಸುವಂತಹ ಏನು ಶಾಲ್ ಇದೆಯೋ ಅಥವಾ ಉಲ್ಲನ್ ಬಟ್ಟೆಗಳಿದ್ದಾವೆ, ಸ್ವೆಟರ್ ಮತ್ತು ಟೋಪಿ ಇದೆಯಲ್ಲ, ಅದು ಆ್ಯಕ್ಚುಲಿ ಊಲ್ನಿಂದ ಮಾಡಿದ್ದಲ್ಲ. ಜನರಲಿ ದೇ ಆರ್ ಮೇಡ್ ಫ್ರಮ್ ದ ಆರ್ಟಿಫಿಷಿಯಲ್ ಫೈಬರ್ ಆಕ್ರೋಲಿಕ್ ವಿಚ್ ಈಸ್ ಆಲ್ಮೋಸ್ಟ್ ಸಿಮಿಲರ್ ಟು ದ ಊಲ್. ಇದು ನೋಡಲಿಕ್ಕೆ ಉಣ್ಣೆದೇನೋ ಅನ್ನೋ ರೀತಿಯಷ್ಟು ಹೋಲಿಕೆಯನ್ನು ಹೊಂದಿರ್ತವೆ, ಆದರೆ ಅದು ನಿಜ ಅಂದರೆ ಉಣ್ಣೆಯದಾಗಿರುವುದಿಲ್ಲ. ಸೊ ಅದು ಯಾವುದರಿಂದ ಆಗಿರುತ್ತೆ? ಆಕ್ರೋಲಿಕ್ನಿಂದ ಆಗಿರುತ್ತದೆ. ಸೊ ಲೆಟ್ ಅಸ್ ನೌ ಸ್ಟಡಿ ವಾಟ್ ಈಸ್ ಆಕ್ರೋಲಿಕ್. We wear sweaters and use shawls and blanket ಅಂದರೆ ರಗ್ಗುಗಳು, ಕಂಬಳಿಯನ್ನು ಬಳಸ್ತೀವಿ. ಸೊ ಇನ್ ದ ವಿಂಟರ್ ಸೀಸನ್, ಚಳಿಗಾಲದಲ್ಲಿ ಬಳಸ್ತೀವಿ. ಮೆನಿ ಆಫ್ ದೀಸ್ ಆರ್ ಆ್ಯಕ್ಚುಲಿ ನಾಟ್ ಮೇಡ್ ಫ್ರಮ್ ದ ನ್ಯಾಚುರಲ್ ಊಲ್. ಇವುಗಳಲ್ಲಿ ಹೆಚ್ಚಿನವೆಲ್ಲ ಉಣ್ಣೆಯಿಂದ, ನೈಸರ್ಗಿಕ ಉಣ್ಣೆಯಿಂದ ಆದಂತಹ ವಸ್ತುಗಳೇ ಅಲ್ಲ. ದೇ ಆರ್ ಆಲ್ ಪ್ರಿಪೇರ್ಡ್ ಫ್ರಮ್ ಅನದರ್ ಟೈಪ್ ಆಫ್ ಸಿಂಥೆಟಿಕ್ ಫೈಬರ್ ದಟ್ ಈಸ್ ಕಾಲ್ಡ್ ಆಕ್ರೋಲಿಕ್. ಅದು ಇನ್ನೊಂದು ರೀತಿಯ ಕೃತಕ ನೂಲಿನಿಂದ ತಯಾರಿಸಿರ್ತಾರೆ. ಆ ಕೃತಕ ನೂಲು ಯಾವುದು ಅಂತ ಕೇಳಿದ್ರೆ ಅದು ಆಕ್ರೋಲಿಕ್ ಆಗಿರುತ್ತದೆ. ಸೊ ವಾಟ್ ಈಸ್ ಆಕ್ರೋಲಿಕ್ ಅಂದರೆ, ಆಕ್ರೋಲಿಕ್ ಇಸ್ ಎ ಸಿಂಥೆಟಿಕ್ ಫೈಬರ್. ಇದೊಂದು ಕೃತಕವಾಗಿ ತಯಾರಿಸಿದಂತಹ ನೂಲಾಗಿದೆ. ದಟ್ ಈಸ್ ವೆರಿ ಕ್ಲೋಸ್ಲಿ ರಿಸೆಂಬಲ್ ದ ಊಲ್. ಇದು ಸರಿಸುಮಾರು ಉಣ್ಣೆಯನ್ನು, ಎಲ್ಲ ಗುಣದಲ್ಲೂ ಉಣ್ಣೆಯನ್ನು ಹೊಂದದೆ. ಆದ್ದರಿಂದ ಉಣ್ಣೆಯನ್ನು ಹೊಂದುವಂತಹ ಕೃತಕ ನೂಲು ಯಾವುದಿದೆಯೋ ಅದೇ ಆಕ್ರಲಿಕ್. ಈಗ ಅಡ್ವಾಂಟೇಜಸ್ ಆಫ್ ಸಿಂಥೆಟಿಕ್ ಫೈಬರ್ಸ್. ಈಗ ನ್ಯಾಚುರಲ್ ಫೈಬರಿಗಿಂತ ಜಾಸ್ತಿ ನಾವು ಸಿಂಥೆಟಿಕ್ ಫೈಬರನ್ನು ಬಳಸ್ತಾ ಇದ್ದೀವಿ. ಯಾಕೆ ಅಂತ ಕೇಳಿದ್ರೆ, ಸಿಂಥೆಟಿಕ್ ಫೈಬರ್ಸ್ ಹ್ಯಾವ್ ಮೆನಿ ಅಡ್ವಾಂಟೇಜಸ್ ಆಫ್ ದೇರ್ ಓನ್. ಅವುಗಳಿಗೆ ತಮ್ಮದೇ ಆದಂತಹ ಒಂದಷ್ಟು ಒಳ್ಳೆಯ ಗುಣಗಳಿದ್ದಾವೆ ಸಿಂಥೆಟಿಕ್ ಫೈಬರ್ಗೆ. ಯಾಕಂದರೆ ನಿಮಗೆ ಹಿಂದೆ ಅಭ್ಯಾಸ ಮಾಡಿದ್ರಿ, ನ್ಯಾಚುರಲ್ ಫೈಬರ್ಸ್ ದೇ ಹ್ಯಾವ್ ಲಿಮಿಟೇಷನ್ಸ್. ಅವುಗಳ ಇರುವಿಕೆಗೆ ನ್ಯಾಚುರಲ್ ಯಾವುದು, ಉಣ್ಣೆ ಇರಬಹುದು, ರೇಷ್ಮೆ ಇರಬಹುದು, ಹತ್ತಿ, ಅವುಗಳ ಇರುವಿಕೆಗೆ, ಲಭ್ಯತೆಯ ಪ್ರಮಾಣಕ್ಕೆ ಒಂದು ಮಿತಿ ಇದೆ. ಆದರೆ ಜನಸಂಖ್ಯೆ ಜಾಸ್ತಿಯಾಗಿ ಎಲ್ಲರಿಗೂ ಬಟ್ಟೆ ಒದಗಿಸಲಿಕ್ಕೆ ಆ ನ್ಯಾಚುರಲ್ ಫೈಬರ್ ಶಕ್ತವಾಗುವುದಿಲ್ಲ. ಸೊ ಇನ್ ದಟ್ ಕೇಸ್ ವಿ ಹ್ಯಾವ್ ಟು ಗೋ ಫಾರ್ ಸಿಂಥೆಟಿಕ್ ಫೈಬರ್. ಅಂಥ ಕೇಸ್ನಲ್ಲಿ ನಾವು ಸಿಂಥೆಟಿಕ್ ಫೈಬರನ್ನು ಬಳಸಲೇಬೇಕಾಗ್ತದೆ. ಸೊ ಅಡ್ವಾಂಟೇಜಸ್, ಉಪಯೋಗ ಏನು ಆಕ್ರೋಲಿಕ್ ಓವರ್ ದ ಊಲ್ ಬಳಸೋ ಬದಲಿಗೆ ಆಕ್ರೋಲಿಕ್ ಬಳಸೋದ್ರಿಂದ ಉಪಯೋಗ ಏನು ಅಂತ ಕೇಳಿದ್ರೆ, ಆಕ್ರೋಲಿಕ್ ಕ್ಯಾನ್ ಬಿ ಪ್ರಿಪೇರ್ಡ್ ಇನ್ ಲಾರ್ಜ್ ಸ್ಕೇಲ್. ಎಷ್ಟು ಬೇಕಾದರೂ ನೀವು ಉತ್ಪತ್ತಿ ಮಾಡ್ಬೋದು. ಯಾಕೆ ಕೃತಕವಾಗಿ ತಯಾರಿಸುವುದು. ಊಲ್ ನೀವು ಮಾಡಬೇಕಾದ್ರೆ ಯು ಹ್ಯಾವ್ ಟು ಗೋ ಫಾರ್ ಅನಿಮಲ್ಸ್ ಲೈಕ್ ಶೀಪಿಗೆ ಹೋಗಬೇಕು. ಆ್ಯನಿಮಲ್ಗಳು, ಅವುಗಳನ್ನು ಸಾಕಿ ಉಣ್ಣೆ ತೆಗಿಬೇಕಾಗ್ತದೆ. ದ ಆಕ್ರಿಲಿಕ್ ಫೈಬರ್ಸ್ ರಿಸೆಂಬಲ್ ಊಲ್.
ಇದು ಆಕ್ರಿಲಿಕ್ ಫೈಬರ್ ನೋಡಲಿಕ್ಕೆ ನಿಮಗೆ ಊಲ್ ಕಂಡಂಗೆ ಕಾಣ್ತದೆ. ದ ಊಲ್ ಒಬ್ಟೈನ್ಡ್ ಫ್ರಮ್ ದ ನ್ಯಾಚುರಲ್ ಸೋರ್ಸಸ್ ಈಸ್ ಕ್ವೈಟ್ ಎಕ್ಸ್ಪೆನ್ಸಿವ್. ಯಾಕೆಂದರೆ ನೀವು ಈ ಉಣ್ಣೆಯನ್ನು ಪ್ರಾಣಿಯಿಂದಲೇ ಪಡಿಬೇಕಂದ್ರೆ ಅದು ತುಂಬ ಎಕ್ಸ್ಪೆನ್ಸಿವ್ ಆಗ್ತದೆ, ದುಬಾರಿ ಜಾಸ್ತಿ ಹಣ ಕೊಡಬೇಕಾಗ್ತದೆ. ವೆರಸ್ ಕ್ಲಾತ್ಸ್ ಮೇಡ್ ಫ್ರಮ್ ಆಕ್ರಿಲಿಕ್ ಆರ್ ರಿಲೇಟಿವ್ಲಿ ಚೀಪ್. ಇವು ಬಹಳ ಕಡಿಮೆ ಚೀಪ್ ರೇಟ್ನಲ್ಲಿ ನಿಮಗೆ ಸಿಗ್ತವೆ, ಯಾವುದು ಆಕ್ರಿಲಿಕ್ ಇತ್ಯಾದಿ. ಆದರೆ ಪರ್ಫಾರ್ಮೆನ್ಸು ಊಲ್ನ ರೀತಿಯಲ್ಲೇ ಇರ್ತದೆ. ನೆಕ್ಸ್ಟ್ ಕ್ವಶನ್, ವೈ ಡು ಸಿಂಥೆಟಿಕ್ ಫೈಬರ್ಸ್ ಆರ್ ಮೋರ್ ಪಾಪ್ಯುಲರ್ ದ್ಯಾನ್ ನ್ಯಾಚುರಲ್ ಫೈಬರ್ಸ್? ಯಾಕೆ ಈ ಸಿಂಥೆಟಿಕ್ ಫೈಬರ್ಸ್, ಕೃತಕ ನೂಲುಗಳೇನಿದವು ಅವು ನ್ಯಾಚುರಲ್ ಫೈಬರ್ಸ್ ಅಂದರೆ ನೈಸರ್ಗಿಕವಾದಂತಹ ದಾರಗಳು, ಯಾವುದು ಹತ್ತಿ ಇತ್ಯಾದಿಗಿಂತ ಇವು ಹೆಚ್ಚು ಪಾಪ್ಯುಲರ್ ಆಗಿದ್ದಾವೆ? ಹೆಚ್ಚು ಪಾಪ್ಯುಲರ್ ಅಂದರೆ ಹೆಚ್ಚು ಜನಪ್ರಿಯವಾಗಿದ್ದಾವೆ ಯಾಕೆ ಅಂತ ಪ್ರಶ್ನೆ ಕೇಳಿದ್ದಾರೆ. ದ ಸಿಂಥೆಟಿಕ್ ಫೈಬರ್ಸ್ ಆರ್ ಮೋರ್ ಡ್ಯೂರಬಲ್. ನ್ಯಾಚುರಲ್ ಫೈಬರ್ಸ್ ಹತ್ತಿ ಎಲ್ಲ ಹೆಚ್ಚು ಬಾಳಿಕೆ ಬರೋದಿಲ್ಲ, ಆದರೆ ಸಿಂಥೆಟಿಕ್ ಫೈಬರ್, ನೀವೊಂದು ಟೆರ್ಲಿನ್ ಶರ್ಟು ಅಥವಾ ಪಾಲಿಯೆಸ್ಟರ್ ಶರ್ಟನ್ನು ನೀವು ಬಳಸ್ತಾ ಇದ್ರಿದ್ರೆ ನೀವು ಎಷ್ಟೋ ವರ್ಷಗಳ ಕಾಲ ಅದು ಬಾಳಿಕೆ ಬರ್ತದೆ. ಸೊ ಇಟ್ ಈಸ್ ಮೋರ್ ಡ್ಯೂರೆಬಲ್, ಹೆಚ್ಚು ಬಾಳಿಕೆ ಬರ್ತದೆ. ಅಫೋರ್ಡಬಲ್ ಅಂತ ಹೇಳಿದ್ರೆ ನೀವು ವಿಶ್ವಾಸ ಇಡಬಹುದು ಅಂತಂದರೆ ಅದರ ರೇಟಿಗೆ ತಕ್ಕನಾದಂತಹ ಕೆಲಸವನ್ನು ಅಥವಾ ಅದಕ್ಕೂ ಒಳ್ಳೆಯ ಕೆಲಸವನ್ನು ಅದು ಮಾಡ್ತದೆ. ಸೊ ದೇ ಆರ್ ಮೋರ್ ಪಾಪ್ಯುಲರ್ ದ್ಯಾನ್ ನ್ಯಾಚುರಲ್ ಫೈಬರ್. ಆದ್ದರಿಂದ ಈ ನ್ಯಾಚುರಲ್ ಫೈಬರಿಗಿಂತ ಈ ಸಿಂಥೆಟಿಕ್ ಫೈಬರನ್ನು ಜನ ಹೆಚ್ಚು ಇಷ್ಟಪಡ್ತಾರೆ. ಅದನ್ನೇ ಇನ್ನೊಂದು ರೀತಿ, ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಸಿಂಥೆಟಿಕ್ ಫೈಬರ್ ಅಂತ ಕೇಳಿದ್ದಾರೆ. ಸಿಂಥೆಟಿಕ್ ಫೈಬರ್ನ ಅಡ್ವಾಂಟೇಜ್ ಹೇಳಬೇಕು. ಇದರಲ್ಲಿ ಎಲ್ಲ ಸಿಂಥೆಟಿಕ್ ಫೈಬರ್, ರಯಾನು, ನೈಲಾನು, ಟೆರ್ಲಿಯನ್ನು, ಪಾಲಿಯೆಸ್ಟರ್ ಎಲ್ಲವನ್ನೂ ಸೇರಿಸಿ ಅವೆಲ್ಲದರ ಗುಣಗಳನ್ನು ನೀವು ಬರಿಬಹುದು. ಸೊ ಸಿಂಥೆಟಿಕ್ ಫೈಬರ್ ಪೊಸೆಸಸ್ ಯುನಿಕ್ ಕ್ಯಾರೆಕ್ಟರಿಸ್ಟಿಕ್ ವಿಚ್ ಮೇಕ್ ದೆಮ್ ಪಾಪ್ಯುಲರ್ ಡ್ರೆಸ್ ಮೆಟೀರಿಯಲ್ಸ್. ಅವುಗಳಿಗೆ ಬಹಳ ವಿಶಿಷ್ಟವಾದಂಥ, ಯುನಿಕ್ ಅಂದರೆ ವಿಶಿಷ್ಟವಾದಂತಹ ಕ್ಯಾರೆಕ್ಟರಿಸ್ಟಿಕ್ಸ್, ಗುಣಲಕ್ಷಣಗಳು ಇದ್ದಾವೆ. ಆದ್ದರಿಂದ ಜನರು ಈ ಸಿಂಥೆಟಿಕ್ ಫೈಬರಿಗೆ ತುಂಬ ಆಕರ್ಷಿತರಾಗಿದ್ದಾರೆ. ಮೋರ್ ಪಾಪ್ಯುಲರ್ ಡ್ರೆಸ್ ಮೆಟೀರಿಯಲ್ಸ್. ಸೊ ದೇ ಡ್ರೈ ವೆರಿ ಕ್ವಿಕ್ಲಿ. ಹತ್ತಿ ಬಟ್ಟೆ ಅಥವಾ ಉಣ್ಣೆಯ ರಗ್ಗನ್ನು ನೀವು ಹೋಗಿದ್ರೆ ಅದು ತುಂಬ ಸಮಯ ಬೇಕಾಗ್ತದೆ ಒಣಗಲಿಕ್ಕೆ. ಆದರೆ ಈ ಬಟ್ಟೆಗಳು ದೇ ಡ್ರೈ ವೆರಿ ಕ್ವಿಕ್ಲಿ ಆ್ಯಂಡ್ ಡ್ಯೂರೆಬಲ್, ತುಂಬ ಬಾಳಿಕೆ ಬರ್ತದೆ. ಲೆಸ್ ಎಕ್ಸ್ಪೆನ್ಸಿವ್, ಹೆಚ್ಚು ದುಬಾರಿ ಅಲ್ಲ, ಕಡಿಮೆ ಹಣವನ್ನು ಕೊಟ್ಟರೆ ಸಾಕು ನಿಮಗೆ ಆ ಬಟ್ಟೆಗಳು ದೊರೀತವೆ. ಯಾವುದು ಸಿಂಥೆಟಿಕ್ ಫೈಬರ್, ಟೆರ್ಲಿನ್ ಇರ್ಬೋದು, ನೈಲಾನ್ ಇರ್ಬೋದು, ರೇಯಾನ್ ಇರ್ಬೋದು, ಅವೆಲ್ಲ ಕಡಿಮೆ ರೇಟಲ್ಲಿ, ಕಡಿಮೆ ಬೆಲೆಗೆ ನಿಮಗೆ ಸಿಗ್ತದೆ. ಆ್ಯಂಡ್ ರೆಡಿಲಿ ಅವೈಲೇಬಲ್, ಸಾಕಷ್ಟು ಪ್ರಮಾಣದಲ್ಲಿ ಸಿದ್ಧ ರೂಪದಲ್ಲಿ ನಿಮಗೆ ಸಿಗ್ತದೆ. ಆ್ಯಂಡ್ ಈಸಿ ಟು ಮೇಂಟೈನ್. ಅದನ್ನು ಮೇಂಟೈನ್ ಮಾಡಲಿಕ್ಕೆ, ಫಾರ್ ಎಕ್ಸಾಂಪಲ್ ಸಿಂಥೆಟಿಕ್ ಫೈಬರ್ಸಿಗೆ ಒಂದು ಕಲೆ ಆದರೆ, ಒಂದು ಟೆರ್ಲಿನ್ ಬಟ್ಟೆನೋ ಪಾಲಿಸ್ಟರ್ ಬಟ್ಟೆನೋ ಮೇಲೆ ಒಂದು ಕಲೆ ಬಿದ್ದರೆ ಆ ಕಲೆ ಬಹಳ ಸೋಪ್ ಹಾಕಿ ಸುಲಭವಾಗಿ ತೊಳಿಬೋದು. ಅದೇ ಅದು ಕಾಟನ್ ಮೇಲೆ ಬಿದ್ದರೆ, ಹತ್ತಿ ಬಟ್ಟೆಯ ಮೇಲೆ ಬಿದ್ದರೆ ನೀವು ಅದನ್ನು ಬಹಳ ಕಷ್ಟದಿಂದ ಅದನ್ನು ತೊಳಿಬೇಕಾಗ್ತದೆ. ಸೊ ಇದೆಲ್ಲ ಒಳ್ಳೆ ಗುಣ ಇರೋದ್ರಿಂದ ನೌ ಎ ಡೇಸ್ ದ ಪೀಪಲ್ ಆರ್ ಯೂಸಿಂಗ್ ಮೋರ್ ಆ್ಯಂಡ್ ಮೋರ್ ಸಿಂಥೆಟಿಕ್ ಫೈಬರ್ಸ್ ರ್ಯಾದರ್ ದ್ಯಾನ್ ನ್ಯಾಚುರಲ್ ಫೈಬರ್ಸ್. ನೈಸರ್ಗಿಕ ನೂಲುಗಳಿಂದ ತಯಾರಿಸಿದ ಬಟ್ಟೆಗಿಂತ ಕೃತಕ ನೂಲಿನಿಂದ ತಯಾರಿಸಿದ ಬಟ್ಟೆಯನ್ನು ಜನ ಹೆಚ್ಚಾಗಿ ಬಳಸ್ತಾರೆ. ಸೊ ಥ್ಯಾಂಕ್ ಯು ಫಾರ್ ಲಿಸನಿಂಗ್ ದ ಕ್ಲಾಸ್. ಇನ್ನು ಮುಂದಿನ ವಿಚಾರ ಪ್ಲಾಸ್ಟಿಕ್ ಅಂತಿದೆ, ಅದನ್ನು ನೆಕ್ಸ್ಟು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಮಕ್ಕಳೇ. ಥ್ಯಾಂಕ್ ಯು ಫಾರ್ ಲಿಸನಿಂಗ್ ದ ಕ್ಲಾಸ್.